ನಮಸ್ಕಾರ ಫ್ರೆಂಡ್ಸ್, ಇದು ಒಂದು ಗುಲ್ಬರ್ಗ ಜನತೆಗೆ ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು. ಏನಕ್ಕೆ ವಿಷಯ ಹೇಳ್ತೀನಿ ಅಂತಂದರೆ, ಭಾಳ ದಿನದಿಂದ ಯಾರು ಕಾಯಿಲೆಯಿಂದ ಬಳಲುತ್ತಿದ್ದರು, ಆಮೇಲೆ ಪ್ಯಾರಾಲಿಸಿಸ್ ಆಗಿರ್ತದೆ, ಅವ್ರಿಗೆ ಯಾವುದೇ ರೀತಿಯಿಂದ ಕಾಯಿಲೆಯಿಂದ ಮನೆಯಲ್ಲಿ ಇರ್ತಾರೆ, ಅವರಿಗೆ ನೋಡ್ಕೊಳ್ಳೋಕ್ಕಾಗಂಥ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಆಮೇಲೆ ಅವ್ರು ಏನಾದರೂ ಜಾಬಿಗೆ ಹೋಗ್ತಾರೆ, ಅವರಿಗೆಲ್ಲ ಟ್ಯಾಬ್ಲೆಟ್ ಕೊಡೋದು, ಆಮೇಲೆ ಅವರಿಗೆಲ್ಲ ಸಿರಪ್ಪೆಲ್ಲ ಯಾವ ರೀತಿ ಕೊಡ್ಬೇಕು ಅನ್ನೋದು ಅವರಿಗೆಲ್ಲ ಗೊತ್ತಾಗಲ್ಲ. ಇದೇ ರೀತಿ ಈ ಥರ ಯಾರಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ಅವರನ್ನು ಒಂದು ಗುಲ್ಬರ್ಗಾದಲ್ಲಿ ಕಲಬುರಗಿಯಲ್ಲಿ ಒಂದು ಶೈನಿ ಹೆಲ್ತ್ ಕೇರ್ ಸೆಂಟರ್ ಅಂತಂದು ಓಪನ್ ಆಗಿದೆ. ಅಲ್ಲಿ ಏನಾದರೂ ನೀವು ಕನೆಕ್ಟ್ ಮಾಡಿಬಿಟ್ರೆ ಅವರಿಗೆ ಆರೋಗ್ಯವಾಗೋವರೆಗೂ ಅವರು ಎಲ್ಲ ರೀತಿಯಿಂದ ಅವರಿಗೆ ನೋಡಿಕೊಂಡು ಒಳ್ಳೆಯ ರೀತಿಯಿಂದ ಚಿಕಿತ್ಸೆ ಮಾಡ್ತಾರೆ. ಮತ್ತು ಅದೇ ರೀತಿಯಾಗಿ ಎಲ್ಲ ಡಾಕ್ಟರ್ಸ್ಗಳಿದ್ದಾರೆ ಅಲ್ಲಿ. ಅವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಒಳ್ಳೆಯ ಸೌಲಭ್ಯ ಮತ್ತು ಒಳ್ಳೆಯ ರೀತಿಯ ಆರೋಗ್ಯವನ್ನು ಕೊಡುವಂಥರಲ್ಲಿ ಇದು ಒಂದು ಒಳ್ಳೆಯ ಕೆಲಸ ಮಾಡ್ತಿದೆ. ದಯವಿಟ್ಟು ಇದು ಎಲ್ಲರಿಗೂ ಒಳ್ಳೆಯ ವಿಚಾರ. ಈ ಥರ ನಿಮ್ಮಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಇದನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಹೇಳಿ. ಇದರಿಂದ ಈ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನನ್ನ ಹೆಸರು ಸುಮಂಗಲ ಅದರಿ. ನಾ ಇಲ್ಲಿ ಬ್ರೈನ್ ಸರ್ಜರಿ ಆಗ್ಯದ್ರಿ, ಇಲ್ಲಿ ಟ್ರೀಟ್ಮೆಂಟ್ ತಗೊಳಕ್ ಬಂದಿದೇವ್ರಿ. ಇಲ್ಲಿ ಇರ್ತೇವೆ, ಇಲ್ಲಿನ ಸ್ಟಾಫ್ ಎಲ್ಲ ಬಕ್ಕೋ ಚಲೋ ಪಾಸಿಟಿವ್ ಆಗಿ ಇರ್ತಾರ್ರಿ. ನಮ್ ಸಂಗಟ ಎಲ್ಲ ಚಲೋ ಕೇರ್ ಮಾಡ್ತಾರ್ರಿ. ಟೈಮಿಂಗ್ ಬ್ರೈನ್ ಟ್ಯೂಮರ್ ಆಗಿತ್ರಿ. ಹಾ ರೀ. 2 ತಿಂಗಳು ಸಮೀಪ ಆಗ್ಲತ್ರಿ ಸರ್. ಹಾ, ಆರಾಮ್ ಅನ್ಸದ್ರಿ. ಎಲ್ಲ ಚಲೋ ಅದಾರಿ. ಎಲ್ಲ ಸ್ಟಾಫ್ ಎಲ್ಲ ಕೇರ್ ಮಾಡ್ತಾರ್ರಿ. ಟೈಮಿಗೆ ಟ್ಯಾಬ್ಲೆಟ್ ಕೊಡ್ತಾರ್ರಿ. ಎಲ್ಲ ಚಲೋ ಪಾಸಿಟಿವ್ ಇದು ಆಗ್ಯದ್ರಿ. ನಾವ್ ಬಂದಿದ್ ನಮಗ್ ಸಮಾಧಾನ ಅದರಿ ಇಲ್ಲಿ. ಹಾ ರೀ. ನಾವ್ ಬೀದರ್ಲಿಂದ ಬಂದಿದೇವ್ರಿ ಸರ್. ಎಲ್ಲ ಅನುಕೂಲ ಅದರಿ ಇಲ್ಲಿ. ಎಲ್ಲ ಕರೆಕ್ಟ್ ಅದರಿ, ಏನ್ ಪ್ರಾಬ್ಲಮ್ ಇಲ್ರಿ ಇಲ್ಲಿ ಇರೋರಿ. ಹಾ, ಚಲೋ ಸಿಗ್ತದ್ರಿ. ಹಾ, ಯಾರಿಗ್ ಬಿ ಸಜೆಷನ್ ಕೊಡಂಗ ಅದರಿ ಇಲ್ಲಿ ಹೋಗ್ರಿ ಅಂತ ಹೇಳಿ ಬಂದಿದೇವ್ರಿ. ನಾವು ಇಲ್ಲಿ ಬಂದು 2 ತಿಂಗಳು ಐತ್ರಿ. ಎಲ್ಲ ಬಂದಾಗ ಸರ್ಜರಿ ಆಗಿತ್ರಿ ಚಿರಾಯು ಹಾಸ್ಪಿಟಲ್ದಾಗ, ಬ್ರೈನ್ ಟ್ಯೂಮರ್ದು. ಇಲ್ಲಿ ಬಂದಿನಾಗನು ಯೂರಿನ್ ಪೈಪು, ಫುಡ್ ಪೈಪು ಎಲ್ಲ ಐತ್ರಿ. ಎಲ್ಲ ನರ್ಸ್ ಕೇರ್ ಮಾಡೋದು, ಎಲ್ಲ ಚೇಂಜ್ ಮಾಡೋದು ಈ ಸ್ಥಿತಿ ಇತ್ರಿ ನಮ್ ಮಗಳದು. ಇಲ್ಲಿ ಬಂದ್ಮೇಲೆ ಆರಾಮಾಗ್ಯದ ನೋಡ್ರಿ. ಈಗ ನಡಿಲತ್ತ ತಂತ ಊಟ ಮಾಡ್ಲತ್ತಾಳ. ಮೊದಲೇನು ಬರ್ತಿಲ್ರಿ. ಹಾ, ನಮ್ಮ ಮನೆಯವ್ರಿ ಭಾರತೀಯ ಸುಭಾಸ್ ಪ್ಯಾರಲೈಸ್ ಆಗಿತ್ರಿ ಸರ್. 2 ತಿಂಗಳು ಐತ್ರಿ ಸರ್. ಈಗ ಆರಾಮಾಗ್ಯಾರ್ರಿ ಸರ್. ನಮ್ಮೂರು ಸ್ವಲ್ಪ ಕ್ಯಾಂಪ್ ಇವ್ರಿ, ಹಸನಾಪುರ ಕ್ಯಾಂಪ್. ಚಲೋ ಆಗ್ಯದಾರ್ರಿ ಸರ್. ಬಂದಾಗ ಬಾಳ ವೀಕ್ ಇದ್ದರಿ, ಚಲೋ ಆಗ್ಯಾರ. ಹುಷಾರಾಗ್ಯಾರ. ಇವತ್ತು ನಮ್ಮ ಕಲಬುರಗಿಯ ಜನತೆಗೆ ಒಂದು ಸಿಹಿ ಸುದ್ದಿ ಅನ್ಕೋಬೇಕು. ಇವತ್ತು ನಮ್ದೊಂದು ಸಂಸ್ಥೆ, ಆರೋಗ್ಯ ಕೇಂದ್ರ ಮಾಡಿದ್ರೆ ನಮಗೆ ಒಂದು ಹೆಮ್ಮೆನೇ ಇದೆ. ಯಾಕಂದ್ರೆ ಕಡಿಮೆ ವೆಚ್ಚದಲ್ಲಿ ಎಲ್ಲಾ ಸೌಲಭ್ಯಗಳು ಕೊಡ್ತಾ ಇದೀವಿ. ಯಾವುದೇ ಶಸ್ತ್ರಚಿಕಿತ್ಸೆಗಳಾಗ್ಲಿ, ಅದಾದ ನಂತರ 2-3 ತಿಂಗಳವರಿಗೆಲ್ಲ ಆರೈಕೆ ಬೇಕಾಗುದು. ಒತ್ತಡದ ಜೀವನ, ಮನೆಯಲ್ಲಿ ಯಾರಿಗೂ ನೋಡ್ಕೊಳಕ್ ಆಗಂಗಿಲ್ಲ. ಅವ್ರಿಗೆ ಅವ್ರ ಮನೇಲಿ ಇರೋರು ಯಾವ್ದಾದ್ರು ಅವ್ರದ್ದು ಜಾಬಿಗೆ ಹೋಗ್ತಾರ, ನೌಕರಸ್ಥರು. ಹೀಗಾಗಿ ಯಾರಿಗೂ ನೋಡ್ಕೋಕ್ ಆಗ್ತಿಲ್ಲ. ಅಂತ ಪೇಷಂಟ್, ಅಂತ ರೋಗಿಗಳಿಗೆಲ್ಲ ನಾವು ಫಾಲೋಅಪ್ ಮಾಡ್ತಿದ್ದೀವಿ. ಒಂದು ಮುಂಬರುವ ದಿನಗಳಲ್ಲಿ ಕೆಲವೊಂದು ಕಾಮನ್ ಶಸ್ತ್ರಚಿಕಿತ್ಸೆಗಳು, ನಾವೇನು ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳು ಇರ್ತಾವಲ್ಲ, ಪೈಲ್ಸ್, ಫಿಶರ್, ಹರ್ನಿಯಾ, ಅಪೆಂಡಿಕ್ಸ್, ಇವೆಲ್ಲ ಮುಂದೆ ಶಸ್ತ್ರಚಿಕಿತ್ಸೆ ಒಂದು ಯೂನಿಟ್ ಮಾಡ್ಕೋ ಪ್ಲಾನ್ ಇದೆ ನಮ್ಮ ಹತ್ರ ಹಾಸ್ಪಿಟಲ್ ಮುಂದೆ. ಇವಾಗ ಮೆಡಿಸಿನ್ ಪೇಷಂಟ್ ಎಲ್ಲ ಅಡ್ಮಿಟ್ ಆಗ್ತಾ ಇದ್ದಾವೆ. ನ್ಯೂರೋ ಸರ್ಜರಿ, ಆರ್ಥೋ ಸರ್ಜರಿ ಆಗಿ ಪೇಷಂಟ್ ಎಲ್ಲ ಅವೆಲ್ಲ ಅಡ್ಮಿಟ್ ಆಗ್ತಾ ಇದ್ದಾವೆ. ಅವೆಲ್ಲ ಫಾಲೋಅಪ್ ಮಾಡ್ಕೊತಿದ್ದೀವಿ. ಇನ್ನು ಮುಂದೆ ಸಂಸ್ಥೆ ದೊಡ್ಡದಾಗಿ ಬೆಳ್ಕೊಳಕ್ಕೆ ನಮಗೆ ಒಂದು ಹೆಮ್ಮೆ ಅನಿಸ್ತಾ ಇದೆ. ಪೇಷಂಟ್ ಬರ್ತಾ ಇದಾವೆ, ರೆಸ್ಪಾನ್ಸ್ ಸರಿಯಾಗಿದೆ.
ಎಲ್ಲ ಸರ್ವಿಸ್ ಕೂಡ ಸರಿಯಾಗಿ ನಡೀತಾ ಇದೆ. ನಮ್ಮ ಹತ್ರ ಡಾಕ್ಟರ್ ಕೂಡ ಟೈಮ್ ಕೊಡ್ತಾ ಇದ್ದಾರೆ. नमस्ते सर, मेरा नाम नागराज तुलजापुर। मैं यहाँ पे मैनेजमेंट देखता हूँ सब सारा शाइन हेल्थ केयर सेंटर का। ये जो है जून में स्टार्ट हुआ है, अभी तक जो है 7 महीना हुआ है स्टार्ट होकर। 7 महीने में करीब करीब एक 55 to 60 पेशेंट्स को हम अभी तक सर्विस दे चुके हैं। हमारे पास कैसे है, अभी सभी का बिजी लाइफ शेड्यूल हो गया, बेटा भी बिजी, बहू भी बिजी, बेटी भी बिजी, सब जन। मेन क्या है, जो एजेड पर्सन्स है उनके लिए टाइम देने के लिए किसी के पास टाइम नहीं, क्योंकि आदमी का जो भागदौड़ का जो जिंदगी हो गया है उसमें किसी के पास टाइम नहीं रहा। तो टाइम नहीं रहने की वजह से क्या है, हम सभी को ऐसे लोगों के लिए हम स्पेशली ऐसे लोगों को घर का माहौल, एनवायरमेंट, घर का मिलना उनको बोलते, उस हिसाब से हम हमारा एक शाइन हेल्थ केयर सेंटर स्टार्ट करे सो है, जून में स्टार्ट करे सो है। अभी तक जो भी यहाँ पर आ रहे पेशेंट वो सब खुशी खुशी से आ रहे, परेशानी से आ रहे, खुशी खुशी से घर पे जा रहे। वो हमको सबसे ज्यादा खुशी हमको वो है। और दूसरी बात क्या है, दूसरों के सर्विस सेंटर के जैसा हमारे पास कोई लूटम लाटी कुछ नहीं है, बिल्कुल नॉमिनल चार्जेस में उनको सर्विस दे रहे हैं। पैरालिसिस पेशेंट रहने दीजिए या बेडरिडन पेशेंट रहने दीजिए, या कोई और दूसरा भी कुछ भी प्रॉब्लम रहे तो भी हम उसको जो है होम केयर एज इट इज जो घर में जो सर्विस देना है वही सर्विस हम यहाँ पे प्रोवाइड करा रहे हैं उनको। यहाँ जो भी आ रहे राजी खुशी से, वो क्या बोलते हैं, वो मेरे को बोलने नहीं आ रहा अभी, क्योंकि इसलिए जो है ना, यहाँ जो भी आ रहे आराम होके जा रहे, ये हमको बहुत खुशी है। अभी फिलहाल गुलबर्गे में ऐसा सेंटर नहीं था, क्योंकि गुलबर्गे के लोगों के लिए बहुत मस्त नीड था, इसलिए हम ये सब सोच के स्टार्ट करे सो है। बस यही तो। ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಅರುಣ್ ಕುಮಾರ್, ಶೈನ್ ಹೆಲ್ತ್ ಸೆಂಟರ್ ಮೆಡಿಕಲ್ ಆಫೀಸರ್, ರೆಸಿಡೆಂಟ್ ಮೆಡಿಕಲ್ ಆಫೀಸರ್. ನಮ್ಮಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸರ್ವಿಸ್, ಓಲ್ಡ್ ಏಜ್ ಕೇರ್ ಅಂದ್ರೆ ವಯಸ್ಸಾದವರಿಗೆ, ಪೋಸ್ಟ್ ಆಪರೇಟಿವ್ ಅಂದ್ರೆ ಶಸ್ತ್ರಚಿಕಿತ್ಸೆ ಆದವರಿಗೆ, ಪ್ಯಾಲಿಯೇಟಿವ್ ಕೇರ್ ಅಂದ್ರೆ ಈ ಕ್ಯಾನ್ಸರ್ ಹಾಸ್ಪಿಟಲ್ ಕ್ಯಾನ್ಸರ್ ಪೇಷಂಟ್ಗೆ ಮತ್ತು ಇಂಥ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಇದು ಜೂನ್ ತಿಂಗಳು ಅಂದ್ರೆ 7 ತಿಂಗಳಿಂದ ಕಾರ್ಯನಿರ್ವಹಿಸ್ತದೆ. 24 ತಾಸು ಗಂಟೆ ವೈದ್ಯಾಧಿಕಾರಿಗಳು ಇರ್ತಾರೆ, ಸ್ಟಾಫ್ ನರ್ಸ್ ಇರ್ತಾರೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ತಾರೆ, ಗ್ರೂಪ್ ಡಿಗಳು ಇರ್ತಾರೆ. ಗುಲ್ಬರ್ಗ ಜನತೆ ವಿಶೇಷವಾಗಿ ಬಸವೇಶ್ವರ ನಗರ, ಆದರ್ಶ್ ನಗರ ಎಲ್ಲರೂ ಬಂದು ತಮ್ಮ ಈ ಸೌಲಭ್ಯಗಳನ್ನ ಬಳಸ್ಕೊಳ್ಬೇಕು. ಎಲ್ಲ 10 ಬೆಡೆಡ್ ಹಾಸ್ಪಿಟಲ್ ಇದೆ, ಲೆವೆಲ್ 2 ಹಾಸ್ಪಿಟಲ್ ಪರ್ಮಿಷನ್ ಇದೆ.